ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ವ್ಲಾಗ್. ತಂಗಿ ಆ್ಯನಿವರ್ಸರಿ ಇದೆ. ಅವಳ ಆ್ಯನಿವರ್ಸರಿಗೋಸ್ಕರ ಒಂದು ಸರ್ಪ್ರೈಸಾಗಿ ಗಿಫ್ಟ್ ತರಿಸಿದ್ದೀನಿ. ಹಾಗೆ ಇದು ತಂಗಿಗಲ್ಲ, ಮೈದುನನಿಗೆ. ನನ್ನ ಮೈದುನ ದೊಡ್ಡ ಚಾಕ್ಲೇಟ್ ಲವರು. ಅವ್ರಿಗೆ ತುಂಬಾ ಇಷ್ಟ ಚಾಕ್ಲೇಟ್ಸ್ ಅಂದರೆ. ಅವ್ರಿಗೋಸ್ಕರ ಈ ಚಾಕ್ಲೇಟ್ಸ್ ತರಿಸಿದ್ದೀನಿ. ಚಾಕ್ಲೇಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಚಾಕ್ಲೇಟ್ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಚಾಕ್ಲೇಟ್ಸ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವರ ಕ್ವಾಲಿಟಿ ವರ್ಕ್ ನನಗೆ ತುಂಬಾ ಇಷ್ಟ ಆಯಿತು. ಒಂದೊಂದು ಚಾಕ್ಲೇಟ್ ಮೇಲೂ ಇವರ ಕ್ವಾಲಿಟಿ ವರ್ಕ್ ಇದ್ದು ಕಾಣಿಸ್ತಾ ಇದೆ. ನೋಡಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಚಾಕ್ಲೇಟ್ಸು. ಇಲ್ಲಿ 4 ವೆರೈಟಿ ಆಫ್ ಚಾಕ್ಲೇಟ್ಸ್ನ ಕಳಿಸ್ಕೊಟ್ಟಿದ್ದಾರೆ. ಈ ಚಾಕ್ಲೇಟ್ಸ್ನೆಲ್ಲ ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀನಿ. ಅಂದರೆ ಇದು ಒಂದು ವಾರ ಮುಂಚೆನೇ ನಾನು ಇವ್ರಿಗೆ ಹೇಳಿದ್ದೆ. ಆ್ಯಕ್ಚುಲಿ ಈ ಚಾಕ್ಲೇಟ್ಸ್ನೆಲ್ಲ ನಾನು ಸ್ಟೈಲಿಶ್ಲಿ ಟ್ರೆಡಿಷ್ನಲ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದು. ಇವರು ವೃತ್ತಿನಲ್ಲಿ ಡಾಕ್ಟ್ರು. ಇವರ ಪ್ಯಾಷನ್ ಬಂದು ಚಾಕ್ಲೇಟ್ಸ್ ಮಾಡೋದು. ತುಂಬಾ ಚೆನ್ನಾಗಿ ಚಾಕ್ಲೇಟ್ಸ್ ಮಾಡ್ತಾರೆ ಇವರು. ಅಂದರೆ ಇವ್ರ ಹತ್ರ ಪ್ಯೂರ್ ಆ್ಯಂಡ್ ಹೈಜೆನಿಕ್ ಆಗಿ ಚಾಕ್ಲೇಟ್ ಸಿಗುತ್ತೆ. ವಿತ್ ಇವ್ರ ಹತ್ರ ಲೈಸೆನ್ಸ್ ಕೂಡ ಇದೆ, ಫುಡ್ ಲೈಸೆನ್ಸು. ಹಾಗೆ ಇವರು ಚಾಕ್ಲೇಟ್ಸ್ನ ಸ್ಟಾಕ್ ಇಟ್ಕೊಳ್ಳೋದಿಲ್ಲ, ಆಗಿಂದಾಗಲೇ ಮಾಡಿಕೊಡ್ತಾರೆ. ಇವ್ರಿಗೇನಾದರೂ ಚಾಕ್ಲೇಟ್ ಆರ್ಡ್ರ್ ಕೊಡಬೇಕಂದ್ರೆ ಮಿನಿಮಮ್ 1 ವೀಕ್ ಟೈಮ್ ಕೊಡಬೇಕು. ನೋಡಿ ಚಾಕ್ಲೇಟ್ ಡಿಸೈನ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಚಾಕ್ಲೇಟ್ಸ್ನೆಲ್ಲ ನಾನು ನನ್ನ ಮೈದುನನಿಗೋಸ್ಕರ ತರಿಸ್ಕೊಂಡಿದ್ದೀನಿ. ಅವ್ರು ಈ ಚಾಕ್ಲೇಟ್ಸ್ನೆಲ್ಲ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ. ಹಾಗೆ ಚಾಕ್ಲೇಟ್ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಇದನ್ನು ಇವತ್ತು ಅವ್ರ ಆ್ಯನಿವರ್ಸರಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಅವರು ಕೊಡೋಕ್ಕೆ ಮುಂಚೆ ನಿಮ್ಮ ಜೊತೆಗೆ ಒಂದು ಸಾರಿ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಚಿನ್ನಿಗೂ ಕೂಡ ಅವರೊಂದು ಗಿಫ್ಟ್ ಬಾಕ್ಸ್ ಕಳಿಸ್ಕೊಟ್ಟಿದ್ರು, ಸೇಮ್ ಚಾಕ್ಲೇಟ್ಸು. ನಾವು ಚಾಕ್ಲೇಟ್ಸ್ನೆಲ್ಲ ಟೇಸ್ಟ್ ನೋಡಿದ್ವಿ. ಚಾಕ್ಲೇಟ್ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಏನಾದರೂ ತೊಗೊಳ್ಳೋ ಪ್ಲ್ಯಾನ್ ಇತ್ತು ಅಂದರೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈಗ ನೀವು ನೋಡ್ತಾ ಇರೋವಂಥದ್ದು ತಂಗಿಗೋಸ್ಕರ ಕೊಡ್ತಾ ಇರೋವಂಥ ಸರ್ಪ್ರೈಸ್ ಗಿಫ್ಟು. ಏನು ಅಂತ ಬನ್ನಿ ನೋಡೋಣ. ನೋಡಿ ಇದು ಮೂನ್ ಫೋಟೋ ಫ್ರೇಮು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಕೂಡ ನಾನು ಆಟ್ ಎ ಗಿಫ್ಟ್ ಗ್ಯಾಲರಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಆರ್ಡ್ರ್ ಮಾಡಿದೆ. ಇವರು ಒಂದೇ ದಿನದಲ್ಲಿ ನನಗೆ ಕಸ್ಟಮೈಸ್ ಮಾಡಿ ಕೊಟ್ಟರು. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿ ಫೋಟೋಸ್ ಕಳಿಸ್ಕೊಟ್ಟಿದ್ದೆ. ನೋಡಿ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಚಾರ್ಜರ್ ಕೂಡ ಬಂದಿದೆ. ಇದರಲ್ಲಿ ಶೆಲ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ನಾವು ಬೇಕಾದರೆ ಶೆಲ್ ಕೂಡ ಹಾಕ್ಕೋಬೋದು. ನೋಡಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿದೆ. ನೈಟ್ ಲೈಟ್ ಥರ ಕೂಡ ಯೂಸ್ ಮಾಡ್ಕೋಬೋದು. ನಾನೀಗ ಆನ್ ಮಾಡಿ ತೋರಿಸ್ತೀನಿ. ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ನನಗಿದು ತುಂಬಾ ಇಷ್ಟ ಆಯಿತು. ಅದರಿಂದ ಇದನ್ನೇ ಚಾಯ್ಸ್ ಮಾಡಿಕೊಂಡೆ. ಇದನ್ನು ಮಾಡಿ ಫೋಟೋಸ್ ಎಲ್ಲ ಕಳಿಸ್ಕೊಟ್ಟೆ. ನೋಡಿ ಇದರಲ್ಲಿ 3 ಥರ ಲೈಟ್ಸ್ ಬರುತ್ತೆ. ನೋಡಿ ತುಂಬ ಚೆನ್ನಾಗಿದೆ. ಫ್ರಂಟಲ್ಲಿ ಬ್ಯಾಕಲ್ಲಿ ಎರಡೂ ಕಡೆ ಕೂಡ ಫೋಟೋಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. 1 2 3 ಥರ ಲೈಟ್ಸ್ ಬರುತ್ತೆ. ಡೇ ಟೈಮಲ್ಲೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡೈಮಂಡ್ ಶೇಪಲ್ಲಿದೆ, ಹಾಗೆ ಮೂನ್ ಶೇಪಲ್ಲಿ ಕೂಡ ಇದೆ. ಅಲ್ಲಿ ಮಧ್ಯದಲ್ಲಿರುವಂಥ ವೈಟ್ ಎಲ್ಲ ಡೈಮಂಡ್ ಥರ ಕಾಣಿಸುತ್ತೆ ಒಂದು ಸ್ವಲ್ಪ. ಅದು ನನಗೆ ತುಂಬಾ ಖುಷಿ ಆಯಿತು. ಅವರು ಕೂಡ ಈ ಗಿಫ್ಟನ್ನ ನೋಡಿ ಎಂಜಾಯ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಇದು ಶೆಲ್ ಪಾಯಿಂಟ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಬೇಡ ಅಂದರೆ ಇಲ್ಲಿ ಶೆಲ್ಸ್ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಒಂದೇ ದಿನದಲ್ಲಿ ಕಸ್ಟಮೈಸ್ ಮಾಡಿ ಹ್ಯಾಂಡ್ ಟು ಹ್ಯಾಂಡ್ ಡೆಲಿವರಿ ಕೊಟ್ಟರು. ಕೊರಿಯರ್ ಸರ್ವಿಸ್ ಎಲ್ಲ ಕೊಡ್ತಾರೆ ಇವರು. ಇವ್ರ ಹತ್ರ ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡಿ 50+ ಗಿಫ್ಟ್ ಐಟಮ್ಸ್ಗಳು ಇವ್ರ ಹತ್ರ ಸಿಗುತ್ತೆ. ಹಾಗೆ ಮಗ್ಸ್ಗಳನ್ನ ಕಸ್ಟಮೈಸ್ ಮಾಡಿಕೊಡ್ತಾರೆ, ಪಿಲ್ಲೋಸ್ನ ಕಸ್ಟಮೈಸ್ ಮಾಡಿಕೊಡ್ತಾರೆ, ಟೀ ಶರ್ಟ್ಸ್ನ ಕೂಡ ಪ್ರಿಂಟ್ ಮಾಡಿಕೊಡ್ತಾರೆ. ಈಗ ಕ್ರಿಸ್ಮಸ್ ನ್ಯೂ ಇಯರ್ಗೆ ಆಫರ್ ಕೂಡ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನನಗಿದನ್ನು ಒಂದೇ ದಿವಸದಲ್ಲಿ ಹ್ಯಾಂಡ್ ಟು ಹ್ಯಾಂಡ್ ಡೆಲಿವರಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಟ್ ಗಿಫ್ಟ್ ಗ್ಯಾಲರಿ ಅವ್ರಿಗೆ. ನಿಮಗೂ ಏನಾದರೂ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಥರ ಸರ್ಪ್ರೈಸ್ ಗಿಫ್ಟ್ ಮಾಡಬೇಕು ಅಂದರೆ ಖಂಡಿತ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಾನೀಗ ಬಂದಿದ್ದೀನಿ ಸಿನಿ ಅಡ್ಡ. ಇದು ನಾಗರಬಾವಿನಲ್ಲಿದೆ. ಸುಮಾರು ಪ್ಲೇಸಸ್ಗಳನ್ನ ನಾನು ಚಾಯ್ಸ್ ಮಾಡಿಕೊಂಡೆ. ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಈ ಪ್ಲೇಸು. ತುಂಬಾ ರೀಸನಬಲ್ ಇತ್ತು ಪ್ರೈಸ್ ಕೂಡ. ಸರಿ ಇಲ್ಲೇ ಇವಳ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡೋಣ, ಖುಷಿ ಪಡ್ತಾಳೆ ಅಂಥೇಳಿ ಎಲ್ಲ ನಮ್ಮ ಕನ್ನಡದ ಎಲ್ಲ ತಾರೆಯರು ಹಾಗೆ ಸಾಹಿತಿಗಳ ಫೋಟೋಸ್ ಎಲ್ಲ ಇತ್ತು. ತುಂಬಾ ಖುಷಿ ಆಯಿತು. ಸರಿ ಇಲ್ಲೇ ಮಾಡೋಣ ಅಂಥೇಳಿ ಮಾಡಿದೆ. ತುಂಬಾ ಚೆನ್ನಾಗಿ ಅವಳು ಕೂಡ ಖುಷಿಯಾಗಿ ಎಂಜಾಯ್ ಮಾಡಿದ್ಲು. ನನಗೆ ಅದೇ ಬೇಕಾಗಿತ್ತು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಇಬ್ಬರು ಕೂಡ ತುಂಬಾ ಸಂತೋಷವಾಗಿದ್ದರು. ಸರಿ ಅಂಥೇಳಿ ಈಗ ಸರ್ಪ್ರೈಸ್ ಆಗಿ ಯಾವ ಅರೇಂಜ್ಮೆಂಟ್ ತೊಗೊಂಡಿದ್ದೀನಿ, ಯಾವ ಡೆಕೋರೇಷನ್ ತೊಗೊಂಡಿದ್ದೀನಿ ಅಂತ ಬನ್ನಿ ನೋಡೋಣ. ಈಗ ಇದು ಪ್ಲಾಸ್ಟಿಕ್ ಹೂವು, ಒರಿಜಿನಲ್ ಹೂವಲ್ಲ. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರಿ ದಯವಿಟ್ಟು ಹೂವಿನ ಮೇಲೆ ನಡಿಬೇಡಿ ಅಂತ. ಇದು ಪ್ಲಾಸ್ಟಿಕ್ ಹೂವು, ಒರಿಜಿನಲ್ ಹೂವಲ್ಲ.
ಇಲ್ಲೂ ಕೂಡ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದು 100% ಫುಲ್ಫಿಲ್ ಆಯಿತು. ನಾನು ಯಾವ ಡೆಕೋರೇಷನ್ ಕೇಳಿದ್ನೋ ಅದೇ ಡೆಕೋರೇಷನ್ ಮಾಡಿಕೊಟ್ರು. ಡೆಕೋರೇಷನಲ್ಲೆಲ್ಲ ಯಾವುದೇ ರೀತಿ ಕಾಂಪ್ರಮೈಸ್ ಇರಲಿಲ್ಲ. ನೋಡಿ P&A ಪುಷ್ಪ ಅನೂಪ್ ಅಂತೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನನಗೆ ಇವ್ರ ವರ್ಕು ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ಸ್ಟಾಫ್ಸ್ ಎಲ್ಲ ತುಂಬಾ ಫ್ರೆಂಡ್ಲಿಯಾಗಿ ತುಂಬಾ ಚೆನ್ನಾಗಿ ನಮ್ಮ ಜೊತೆನಲ್ಲಿ ನಡ್ಕೊಂಡ್ರು. ನನಗೆ ಅದು ತುಂಬಾ ಖುಷಿ ಆಯಿತು. ನಾವು ಕೇಳಿದ್ದು ಯಾವುದೂ ಇಲ್ಲ ಅಂದಿರಲಿಲ್ಲ. ಹೋಗ್ತಿದ್ದಂಗೆ ಫಾಗ್ ಎಫೆಕ್ಟ್ ಕೊಟ್ಟರು. ಅದು ನನಗೆ ತುಂಬ ಖುಷಿ ಆಯಿತು. ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು ಕೂಡ. ಅವರಿಬ್ಬರು ಕೂಡ ತುಂಬಾ ಖುಷಿಯಾಗಿದ್ದರು. ಲಾಸ್ಟ್ ಇಯರು ಅವ್ರ ಫಸ್ಟ್ ಇಯರ್ ಆ್ಯನಿವರ್ಸರಿ ಇತ್ತು. ಅದನ್ನು ಸರಿಯಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅವರು ಹುಬ್ಳಿನಲ್ಲಿದ್ದರು. ಈ ಇಯರು ನನ್ನ ತಂಗಿ ಬೆಸ್ಟ್ ಫ್ರೆಂಡ್ ಮದುವೆ ಇತ್ತು. ಆದ್ದರಿಂದ ಇವಳು ಈ ಸಾರಿ ಬ್ಯಾಂಗ್ಳೂರಲ್ಲೇ ಇದ್ಲು ಅವಳ ಆ್ಯನಿವರ್ಸರಿ ಟೈಮಲ್ಲಿ. ಸರಿ ಈ ಇಯರ್ ಆದರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಚೆನ್ನಾಗಿ ಮಾಡಿದ್ವಿ. ಸೆಲೆಬ್ರೇಷನ್ ಎಲ್ಲ ತುಂಬಾ ಖುಷಿ ನನಗೂ ಕೂಡ ಆಯಿತು. ನಾನು ಹಾಗೆ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಕೂಡ ಬಂದಿದ್ವಿ. ಎಂಜಾಯ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಅವರಿಬ್ಬರು ಖುಷಿ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಈಗ ನಾನು ತಂದಿರೋಂಥ ಗಿಫ್ಟನ್ನೆಲ್ಲ ಇವರಿಬ್ರಿಗೂ ಇಲ್ಲಿ ಕೊಡ್ತೀನಿ. ಎಷ್ಟು ಖುಷಿ ಪಡ್ತಾರೆ ಅಂತ ನೋಡೋಣ. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಅವ್ರಿಗಿಷ್ಟ ಆಗಿರೋಂಥ ಡ್ಯಾನ್ಸ್ಗಳನ್ನ ಮಾಡ್ತಾಯಿದ್ರು. ಹಾಗೆ ಮೂವೀಸ್ಗಳನ್ನ ನೋಡಿದ್ವಿ ಸ್ವಲ್ಪ ಹೊತ್ತು. ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಬರಬೇಕು ಅಂತೇನಿಲ್ಲ, ಮೂವೀಸ್ ನೋಡೋಕ್ಕೂ ಕೂಡ ಯಾವ್ದಾದ್ರು ಹೊಸ ಮೂವಿ ರಿಲೀಸ್ ಆಯಿತು ಅಂದರೆ ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ಮೂವಿ ನೋಡ್ಬೋದು. AC ರೂಮು, 4K ಪ್ರಾಜೆಕ್ಷನ್ ಇದೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಈ ಇಯರ್ ಆದರೂ ಇವರ ಆ್ಯನಿವರ್ಸರಿ ಚೆನ್ನಾಗಾಯಿತು ಅಂಥೇಳಿ. ಹಾಗೆ ನಾನು ತೊಗೊಂಡಿದ್ದ ಪ್ಯಾಕೇಜ್ ಬಂದು ಲಾವಿಶ್ ಥಿಯೇಟ್ರು 1299 ಪ್ಯಾಕೇಜು. ಇವ್ರ ಹತ್ರ ಇನ್ನೂ 2 ಥಿಯೇಟರ್ ಇದೆ. ಅದು ಒಂದು ಎಕ್ಸ್ಕ್ಲೂಸಿವ್ ಥಿಯೇಟ್ರು ಬಂದು 1099 ಪ್ಯಾಕೇಜಲ್ಲಿದೆ. ಇನ್ನೊಂದು ಲಕ್ಸುರಿ ಕಪಲ್ ಪ್ಯಾಕೇಜು 799ಇಂದ ಸ್ಟಾರ್ಟ್ ಆಗುತ್ತೆ. ಬರ್ತ್ಡೇ ಆ್ಯನಿವರ್ಸರಿಗಳನ್ನ ಸೆಲೆಬ್ರೇಟ್ ಮಾಡ್ಕೋಬೇಕಂದ್ರೆ ಸೂಪರ್ ಆಗಿರೋಂಥ ಪ್ಲೇಸ್ ಅಂತ ಹೇಳ್ಬೋದು ಸಿನಿ ಅಡ್ಡ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ನಿಮಗೂ ಏನಾದರೂ ನಿಮ್ಮ ಬರ್ತ್ಡೇ ಪ್ಲ್ಯಾನ್ನ ಸೆಲೆಬ್ರೇಟ್ ಮಾಡಬೇಕು, ಆ್ಯನಿವರ್ಸರಿ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕಂದ್ರೆ ಖಂಡಿತ ಈ ಪ್ಲೇಸ್ನ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ನನಗೆ ಡೆಕೋರೇಷನ್ ಎಲ್ಲ ತುಂಬಾ ಇಷ್ಟ ಆಯಿತು. ಇವರು ಕೂಡ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ಡೆಕೋರೇಷನ್ನ. ಈಗ ಚಿನಿ ಕೇಕ್ ತಿನ್ನಿಸ್ತಾ ಇದ್ದಾಳೆ. ಚಿನಿಗೆ ಕೇಕ್ಸು ಚಾಕ್ಲೇಟ್ಸ್ ಅಂದರೆ ತುಂಬಾ ಇಷ್ಟ. ಸಿಕ್ಕಾಬಟ್ಟೆ ಕೇಕ್ ಚಾಕ್ಲೇಟ್ಸ್ಗಳನ್ನ ತಿಂತಾಳೆ. ಈಗ ಸದ್ಯಕ್ಕೆ ನಾನು ಸ್ವಲ್ಪ ಅವಳಿಗೆ ಸ್ವೀಟ್ಸ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಆದರೂ ಕೇಕ್ನೆಲ್ಲ ಚೆನ್ನಾಗಿ ತಿನ್ನಲು. ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ಲು. ವ್ಲಾಗ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾನು ಅದನ್ನು. ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡಿದೆ. ಅಕ್ಕ ತಂಗಿರಿಬ್ಬರು ಕೂಡ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದರು. ಟೈಮ್ ಸಿಕ್ಕರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಒಂದು ಸಾರಿ ಚೆಕ್ ಮಾಡಿ. ಐಶು ಕೇಕ್ ತಿನ್ನಿಸ್ತಾ ಇದ್ದಾಳೆ. ಐಶು ಅಂದರೆ ಅನುಗ್ ತುಂಬಾ ಇಷ್ಟ. ಮಗಳ ಥರನೇ ನೋಡ್ತಾರೆ. ತುಂಬ ಮಗಳಷ್ಟೇ ಪ್ರೀತಿ ಕೊಡ್ತಾರೆ. ಇತ್ತೀಚೆಗೆ ರೀಸೆಂಟಾಗಿ ಅವಳು ಬರ್ತ್ಡೇ ಆಯಿತು ಲಾಸ್ಟ್ ಇಯರು. ಲ್ಯಾಪ್ಟಾಪ್ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅವಳ ಬಗ್ಗೆ ತುಂಬಾ ಕೇರ್ ತೊಗೋತಾರೆ ಇಬ್ಬರು ಕೂಡ. ಅವ್ರ ಚಿಕ್ಕಮ್ಮಂಗೆ ಕೇಕ್ ತಿನ್ನಿಸ್ತಾ ಇದ್ದಾಳೆ. ಇವಳು ಸ್ವಲ್ಪ ಮಾತಾಡೋದು ತುಂಬ ಕಡಿಮೆ, ಹೆಚ್ಚಾಗಿ ಮಾತಾಡಲ್ಲ. ಈಗ ಗಿಫ್ಟ್ ಕೊಡುವಂಥ ಸಮಯ. ಬನ್ನಿ, ನೀವೆಲ್ಲ ಗಿಫ್ಟ್ ನೋಡಿದ್ದೀರಾ. ಈಗ ಇವ್ರಿಗೆ ಗಿಫ್ಟ್ ಕೊಡ್ತೀನಿ, ಹೇಗೆ ರಿಯಾಕ್ಷನ್ ಇರುತ್ತೆ ನೋಡೋಣ. ಅನು ನೋಡ್ತಾ ಇದ್ದಾರೆ ಗಿಫ್ಟು. ಅನುಗಂತೂ ತುಂಬಾ ಖುಷಿ ಆಯಿತು. ತುಂಬಾ ಇಷ್ಟ ಆಯ್ತು ಇಬ್ರಿಗೂ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಚಾಕ್ಲೇಟ್ ನನ್ನೊಬ್ಬನಿಗೆ ಮಾತ್ರ, ನೀನು ತಿನ್ನೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಖುಷಿ ಆಯಿತು ಅವ್ರಿಗೆ. ನನಗೂ ಕೂಡ ಖುಷಿ ಆಯಿತು. ಈಗ ಪುಷುಗೆ ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ. ಅವಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಅವಳ ರಿಯಾಕ್ಷನ್ ಅಂತೇಳಿ. ಅವಳು ಕೂಡ ಗಿಫ್ಟ್ ನೋಡ್ತಿದ್ದಾಳೆ. ಅವಳಿಗೂ ಕೂಡ ಖುಷಿ ಆಯಿತು. ಏನಿದು ತುಂಬಾ ಯುನೀಕ್ ಆಗಿದೆ ಅಂಥೇಳಿ ತುಂಬಾ ಇಷ್ಟ ಆಯಿತು ಅವಳಿಗೂ. ಇವೆರಡೂ ಫೋಟೋ ಅವಳ ಫೇವ್ರೆಟ್ ಫೋಟೋ. ಆದ್ದರಿಂದ ಇದೆರಡೇ ಫೋಟೋನ ಕೊಟ್ಟೆ ನಾನು. ನೋಡಿ ತುಂಬಾ ಚೆನ್ನಾಗಿದೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸು ಅಂತ ಹೇಳಿದ್ಲು. ಅವಳೇ ನೋಡಿದ್ಲು, ನೋಡು ಅಂಥೇಳಿ. ಆಮೇಲೆ ಕೆಳಗಡೆ ಶೆಲ್ ಹಾಕಬೇಕು ಅಂತ ಹೇಳಿದ್ಲು. ಸರಿ ತೋರಿಸ್ತೀನಿ ಇರು ಅಂಥೇಳಿ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಆಲ್ರೆಡಿ ನೋಡಿದ್ದಾಯ್ತಲ್ಲ. ಈಗ ಅವ್ರು ನೋಡಲಿ ಹೇಗಿರುತ್ತೆ ಅವ್ರ ರಿಯಾಕ್ಷನ್ ಅಂತ. ಈಗ ಲೈಟ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬನ್ನಿ ಅಂತ ಹೇಳಿದ್ದೀನಿ. ನೋಡಿದ್ರು, ನೋಡಿ ತುಂಬಾ ಖುಷಿಪಟ್ಟರು. ಅವ್ರಿಗೂ ಕೂಡ ಇಷ್ಟ ಆಯಿತು. ಗಿಫ್ಟ್ ಎಲ್ಲ ತುಂಬಾ ಇಷ್ಟ ಆಯಿತು ಅವ್ರಿಗೆ. ಈಗ ಇಲ್ಲಿಂದ ಹೊರಡೋವಂಥ ಸಮಯ. ಟೈಮ್ 8:45 ಆಯಿತು. 8:45 ಟೈಮ್ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ ನಾವೆಲ್ಲರೂ ಕೂಡ. ಈಗ ಊಟಕ್ಕೆ ನಾವು ಇಲ್ಲೆಲ್ಲೂ ಹೊರಡ್ತಾ ಇಲ್ಲ. ಮನೆ ಹತ್ರನೇ ಪಿನ್ಕೋಡ್ 24 ಅನ್ನೋ ಪಬ್ ಇದೆ. ಸರಿ ಇವತ್ತು ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ಅಲ್ಲಿಗೆ ಬರೋದ್ರೊಳಗಡೆ 9:30 ಆಯಿತು. ಸೋಮವಾರ ಇವ್ರ ಆ್ಯನಿವರ್ಸರಿ ಬಂದಿದ್ದರಿಂದ ನಾನು ಸೋಮವಾರ ನಾನ್ ವೆಜ್ ತಿನ್ನಲ್ಲ. ಹಾಗೆ ಐಶು ಕೂಡ ನಾನ್ ವೆಜ್ ತಿನ್ನೋದೇ ಇಲ್ಲ. ಅವಳು ಯಾವಾಗಲೂ ವೆಜ್ಜೇ. ಸರಿ ಅಂಥೇಳಿ ಅವರೆಲ್ಲ ನಾನ್ ವೆಜ್ ಆರ್ಡ್ರ್ ಮಾಡಿಕೊಂಡ್ರು. ನಾನು ಐಶು ವೆಜ್ ಆರ್ಡ್ರ್ ಮಾಡಿದ್ವಿ. ಪಿಜ್ಜಾ ಆರ್ಡ್ರ್ ಮಾಡಿದ್ವಿ.
ಪಾಸ್ತಾ ಆರ್ಡ್ರ್ ಮಾಡಿಕೊಂಡೆ, ಹಾಗೆ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡಿದ್ದೆ, ಸೂಪ್ ಮಾಡಿದ್ದೆ. ಪಾರ್ಟಿ ಎಲ್ಲ ಸಖತ್ತಾಗಿ ಆಯಿತು, ಸಿಕ್ಕಾಬಟ್ಟೆ ಎಂಜಾಯ್ ಕೂಡ ಮಾಡಿದ್ವಿ. ಹಾಗೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇವರಿಬ್ಬರ ಮೇಲೂ ಸದಾ ಇರಲಿ, ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳಿಕೊಂಡು ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.